ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ರಾಜ್ಯದಲ್ಲಿ ಅಲ್ಲಾಗ್ತಾ ಇರೋ ಯುದ್ಧದ ಪರಿಣಾಮಗಳೇನು ಅಂದ್ರೆ ನೀವೆಲ್ಲರೂ ಹೇಳ್ತೀರಿ ಗ್ಯಾಸ್ ಪ್ರಾಬ್ಲಮ್ ಆಗ್ತದೆ, ಸಿಲಿಂಡರ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಸೊ ಅದರ ಅಪ್ಡೇಟ್ ಇವತ್ತೇನಾಗಿದೆ ಅಂತ ನೋಡೋಣ. ಸಿಲಿಂಡರ್ ಆಯ್ತು, ಈಗ ಪೆಟ್ರೋಲ್ ಸಿಗಲ್ಲ ಅನ್ನೋ ವದಂತಿ ಹರಿದಾಡ್ತಾ ಇದೆ. ಟೆನ್ಷನ್ ಅಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಹೆಚ್ಚು ಬೆಲೆ ಕೊಟ್ಟರು ಪರವಾಗಿಲ್ಲ, ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಮುಂದಿನ ದಿನದಲ್ಲಿ ಅನ್ನೋ ವದಂತಿ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂಕಿಗೆ ದೌಡಾಯಿಸ್ತಾ ಇದ್ದಾರೆ ಜನ. ಜಾತ್ರೆ ಸೇರ್ದಂಗೆ ಸೇರ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಗ್ರಾಹಕರು ಮುಗಿಬಿದ್ದಿದ್ದಾರೆ. ಎಲ್ಲಾ ವಾಹನಗಳಿಗೆ ಫುಲ್ ಟ್ಯಾಂಕ್ ಮಾಡಿಸ್ಕೋತಾ ಇದ್ದಾರೆ ಜನ. ಕ್ಯಾನು ಬಾಟಲ್ಗಳನ್ನೆಲ್ಲ ತರ್ತಾ ಇದ್ದಾರೆ ಪೆಟ್ರೋಲು ಮತ್ತೆ ಡೀಸೆಲ್ ತುಂಬಿಸ್ಕೊಳ್ಳಕ್ಕೆ. ಪೆಟ್ರೋಲ್ ಬಂದ್ಮೇಲೆ ಗ್ರಾಹಕರ ಕಂಟ್ರೋಲ್ಗೆ ಹರಸಾಹಸ ಪಡುವಂತಹ ಪರಿಸ್ಥಿತಿ. ಈ ರೀತಿಯ ನಾನ್ಸೆನ್ಸ್ ಗಾಸಿಪ್ಗಳನ್ನ ಯಾಕೆ ಹಬ್ಬಿಸ್ತಾರೋ ಅಂಡ್ ಇವೆಲ್ಲವೂ ಹೆಂಗೆ ಅಂದ್ರೆ ಬಹಳ ಬೇಗ ಸ್ಪ್ರೆಡ್ ಆಗ್ಬಿಡುತ್ತೆ. ಈ ರೀತಿಯ ಸಮಸ್ಯೆ ಆಗಿದ್ದಕ್ಕೆ ಗೃಹ ಬಳಕೆ ಸಿಲಿಂಡರ್ಗಳ ಅಭಾವ ಕೃತಕವಾಗಿ ಅಂದ್ರೆ ನಾವೇ ಕೈಯಾರೆ ಅಭಾವವನ್ನು ಸೃಷ್ಟಿ ಮಾಡ್ಕೊಳ್ತಾ ಇರೋದು. ಅದು ಯಾರು ಹಬ್ಬಿಸ್ತಾರೋ ಏನೋ, ಜನ ಕೂಡ ಆತಂಕಗೊಂಡು ಮನೆ ಮುಂದೆ ಸುಮ್ಮನೆ ಓಡಿಸ್ದಲ್ಲೇ ನಿಲ್ಸಿರೋದಾಗ್ಲಿ ಕಾರು ತಗೊಬಂದು ಡೀಸೆಲ್ ಅಥವಾ ಕಾರಲ್ಲಿ ತುಂಬಿಸ್ಕೊಂಡು ಹೋಗೋದು, ಪೆಟ್ರೋಲನ್ನು ಅಂದರೆ ಟ್ಯಾಂಕ್ ಫುಲ್ ಮಾಡ್ಕೊಂಡು ಹೋಗೋದು, ಬೈಕ್ಗಳಿಗೆ ಫುಲ್ ಮಾಡ್ಕೊಳ್ಳೋದು, ಮನೇಲಿ ಇಲ್ಲಿ ತನಕ ನೀರು ಕುಡಿದು ಖಾಲಿ ಬಿದ್ದಿದ್ದು ಬಾಟಲ್ಗಳನ್ನೆಲ್ಲ ತಂದು ತುಂಬಿಸ್ಕೊಂಡು ಹೋಗೋದು.